ಸಿಂಧನೂರು ತಾಲೂಕಾ ಇಂದಿರಾ ಗಾಂಧಿ ಸ್ತ್ರೀಶಕ್ತಿ ಒಕ್ಕೂಟದ ಭವನದಲ್ಲಿ ಆಗಿದ ಸಣ್ಣ ಘಟನೆ ಬಗ್ಗೆ ಕೆಲವೊಂದು ಪತ್ರಿಕೆಗಳಲ್ಲಿ ರಾಜಕೀಯವಾಗಿ ಬಣ್ಣನೆ ಆಗಿ ವಿಚಾರಗಳನ್ನು ನಾವು ನಾಲ್ಕು ದಿವಸದಿಂದ ನಾವು ನೋಡಿದ್ದೀವಿ. ಅದಕ್ಕಂತೇಳಿ ಒಂದು ಸ್ಪಷ್ಟೀಕರಣ ಮಾಡಬೇಕಂತೇಳಿ ಆಡಳಿತ ಮಂಡಳಿ ತುರ್ತು ಸಭೆಯಲ್ಲಿ ತೀರ್ಮಾನಿಸಿದಂತೆ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಏನು ಅಂತಂದರೆ, ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿಯವರು ನಾವು ಬಿಲ್ಡಿಂಗಿನ ಗಣೇಶನ ಉಳಿಸೋಕ್ಕಾಗಲಿ ಅಥವಾ ಪ್ರಸಾದ ವ್ಯವಸ್ಥೆಗಾಗಲಿ ಅನುಮತಿ ನೀಡಿಲ್ಲ ಅನ್ನೋದು. ನನಗೂ ಆಗಸ್ಟು 24ನೇ ತಾರೀಕರಂದು ಹಿಂದೂ ಗಣೇಶ ಪದಾಧಿಕಾರಿಗಳು ಬಂದು ಭೇಟಿಯಾದರು. ಭೇಟಿಯಾದಂಥ ಸಂದರ್ಭದಲ್ಲಿ ನಾವು ಹೇಳಿದೆ, ಆಯ್ತಪ್ಪ, ನಾವು ಸರ್ಕಾರದ ಗಮನಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೇಳ್ತೀವಿ ಮತ್ತು ನಮ್ಮ ಆಡಳಿತ ಮಂಡಳಿ ಕೂಡ ಚರ್ಚೆ ಮಾಡಿಕೊಂಡು ವಿಚಾರಗಳನ್ನು ನಿಮಗೆ ತಿಳಿಸ್ತೀವಿ ಅಂತೇಳಿದರು. ಅದಾದ ನಂತರ ಅವರೇ ಸ್ವಲ್ಪ ಜನ ಡಿವೈಡ್ ಹಾಕ್ಕೊಂಡು 3-4 ಬಣಗಳಾಗಿ ಮಾಡಿಕೊಂಡು ನಮಗೂ ಕೊಡ್ರಿ ಅಂಥೇಳಿ ಗಲಾಟೆಗಳು ಮಾಡೋಕ್ಕೆ ಶುರು ಮಾಡಿದರು. ಆಯಿತು, ನೋಡೋಣ ಅಂಥೇಳಿ ನಾವು ಅವರಿಗೆ ಕೇಳಿದ್ದು, ಲಿಖಿತವಾಗಿ ಕೊಡ್ರಿ, ಲಿಖಿತವಾಗಿ ಕೊಟ್ಟರೆ ನಾವು ಒಂದು ಸಭೆಯಲ್ಲಿ ತೀರ್ಮಾನ ಮಾಡೋಕ್ಕೆ ಬರುತ್ತಾ ಅಂಥೇಳಿ ನಾನು ಕೆಲಸದ ನಿಮಿತ್ತ ಬೆಂಗಳೂರಿಗೆ ತರಬೇತಿ ಇತ್ತು ಹೋಗಿದ್ದೆ. ತಕ್ಷಣವೇ ಸಭೆಯನ್ನು ಕರೆದೆ. ಸಭೆಯಲ್ಲಿ ಇವತ್ತು ಮತ್ತೆ ಬಂದರು. ಅವತ್ತು ನಾನು ಬಂದ ತಕ್ಷಣ ಕೂಡ ಬಂದು, ಇಲ್ಲಕ್ಕ ನಮಗೆ ಕೊಡಬೇಕು ಅಂತ ಕೇಳಿದ್ರು. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಸಭೆ ಕರೆದೀನಿ. ಸಭೆಯ ನಿರ್ಣಯ ಏನಾಗತ್ತಾ ನೋಡ್ತೀನಿ. ನೀವು ಲಿಖಿತವಾಗಿ ಲೆಟ್ರ್ ಕೊಡಂದ್ರೆ ಕೊಡ್ತಾ ಇಲ್ಲ, ಎಷ್ಟು ದಿನ ಬೇಕು ನಿಮಗೆ ಏನು ಅಂತ ಅಲ್ಲಿ ಬಂದಂಥ ಪದಾಧಿಕಾರಿಗಳನ್ನು ನಾನು ಕೇಳಿದೆ. ನಮಗೆ 7 ದಿನಗಳ ಕಾಲ 10ನೇ ತಾರೀಕಿನಿಂದ 10 ಅಂದಿಲ್ಲ ಅವರು 7ರಿಂದ 13, 14 ತನಕ ಬೇಕು ನಮಗೆ ಅಂತ ಕೇಳಿದರು. ಓಕೆ ಅಂತ ಒಂದು ಪೇಪರ್ನಲ್ಲಿ ಬರ್ಕೊಂಡಿವಿ. ಬರ್ಕೊಂಡ್ಮೇಲೆ ಇದ್ದರು ನನ್ನ ಆಡಳಿತ ಮಂಡಳಿ ಕೂಡ ಅಷ್ಟೊತ್ತಿಗೆ 3-4 ಜನ ಬಂದಿದ್ದರು. ಇದ್ಮೇಲೆ ಆಯ್ತಪ್ಪ ತೀರ್ಮಾನ ತೊಗೊತೀವಿ ಅಂತ ಹೇಳಿದ ಮೇಲೆ ಮಧ್ಯಾಹ್ನ ಸಭೆಯಲ್ಲಿ ನಿರ್ಣಯ ಏನಾಯಿತು ಅಂದರೆ, ಇವರು ಒಬ್ಬರು ಕೇಳ್ತಾ ಇಲ್ಲ, 4 ಬಣವಾಗಿ ಮಾಡ್ಕೊಂಡು ಹುಡುಗರು ಇವಾಗಲೇ ಇಷ್ಟು ಕಿರಿಕಿರಿ ಮಾಡ್ಕೊಳಕತ್ತಾರ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಮಹಿಳೆಯರು ನಮ್ಮ ಪರಿಸ್ಥಿತಿ ಗಂಭೀರ ಆಗತ್ತಾ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೇಳಿ ಇದನ್ನು ಕೊಡಬೇಕಾ ಬೇಡ ಅನ್ನೋ ವಿಚಾರವನ್ನು ಇದು ಮಾಡಿ ಅದರ ಪ್ರಕಾರ ಮುನ್ನಡೆಯೋಣ ಅನ್ನೋದು ಒಂದು ತೀರ್ಮಾನ ಆಗಿತ್ತು. ಅದೇ ಸಭೆಯಲ್ಲಿ ದೂರವಾಣಿ ಮುಖಾಂತರ ತಹಸೀಲ್ದಾರ್ಗೂ ಕೇಳಿದ್ವಿ ನಾವು. ಇಲ್ಲ, ಸರ್ಕಾರಿ ಜಾಗಗಳನ್ನು ಕೊಡೋಕೆ ಅನುಮತಿ ಇಲ್ಲ ಅಂತ ಹೇಳಿದರು. ಸಂಬಂಧಪಟ್ಟ ಕಾರ್ಯನಿರ್ವಾಹಾಧಿಕಾರಿಗಳನ್ನ ನಾವು ಕೇಳಿದಾಗ ಸರ್ಕಾರಿ ಜಾಗಕ್ಕೆ ಅನುಮತಿ ಇಲ್ಲ, ಆದರೆ ನೀವು ಈಗ ಆಲ್ರೆಡಿ ಕಚೇರಿಯಲ್ಲಿ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದೀರಲ್ವ, ಹಂಗಾಗಿ ನಿಮ್ಮ ಆಡಳಿತ ಮಂಡಳಿ ಒಂದು ತೀರ್ಮಾನ ತಗೊಂಡು ನೀವೇನು ವಿಚಾರ ಮಾಡ್ತೀರೋ ಮಾಡ್ರಿ ಅನ್ನೋ ಒಂದು ಸಲಹೆಯನ್ನು ಕೊಟ್ಟರು ನಮಗೆ. ತದನಂತರ ನಾವು ಜಿಲ್ಲಾ ಪಂಚಾಯತಿಗೂ ಕೂಡ ಕೇಳಿದರೆ ಸರ್ಕಾರಿ ಜಾಗವನ್ನು ಕೊಡೋಕೆ ಪ್ರಾವಿಷನ್ ಇರಲ್ಲ ಅಂತ ಹೇಳಿದರು. ಇವೆಲ್ಲ ವಿಚಾರಗಳನ್ನು ಕೂಡ ಆಡಳಿತ ಮಂಡಳಿ ಕೂಲಂಕುಷವಾಗಿ ವಿಚಾರಿಸಿ ಗಣೇಶನ ಇಡೋದು ಗೊಂದಗಳ ಮಧ್ಯೆ ಬೇಡ ಅನ್ನೋದು ಒಂದು ತೀರ್ಮಾನ ಆಡಳಿತ ಮಂಡಳಿ ತಗೊಂಡು ಅವರು ಕಾಲ್ ಮಾಡಿದರು. ಮತ್ತು ನನಗೆ 2:15 ಮೇಲೆ, ಅಯ್ಯ ಗಣೇಶನು ಇಡೋದು ಬೇಡ ಅಂತ ಆಡಳಿತ ಮಂಡಳಿ ಅಂತಾರೆ. ಯಾರಿಗೂ ಕೊಡಲ್ಲ, ನಿಮಗಷ್ಟೇ ಅಲ್ಲ, ಇನ್ನೂ ಒಂದು ಲಿಖಿತವಾಗಿ ನೀವು ಯಾರೂ ಪತ್ರಗಳು ಕೊಟ್ಟಿಲ್ಲ ಇನ್ನು. ಹಂಗಾಗಿ ನಾವು ಯಾವುದೇ ಒಂದು ಫೈನಲ್ ಡಿಸಿಷನ್ ಮಾಡೋಕ್ಕಾಗಿಲ್ಲ. ನಾವು ಗಣೇಶಕ್ಕೆ ಕೊಡಬಾರ್ದು ಅನ್ನೋದೊಂದು ಇದಾಯಿತು ಅಂಥೇಳಿ ನೆಕ್ಸ್ಟ್ ದಿನ ಒಂದು 30-40 ಜನ ಬೆಳಗ್ಗೆಯಿಂದ ಗಲಾಟೆ, ಬರ್ರಿ ಆಫೀಸಿಗೆ ಕಚೇರಿಗೆ ಬರ್ರಿ,
ಕಚೇರಿಗೆ ಬರ್ರಿ 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 ಅಂತ ಹೇಳೋ ಟೈಮ್ನಾಗ ಫೋನ್ ಕಾಲ್ ರೆಕಾರ್ಡ್ಸೂ ಇದಾವೆ ನಮ್ಮ ಹತ್ರ. ನೀವು ಬರ್ತಾರೇ ಇಲ್ಲ, ನಿಮ್ಮ ಸುದ್ದಿ ನೋಡ್ತೀನಿ. ದರ್ಪ ಮಾಡೋದು. ಆಯ್ತಪ್ಪ ಬರ್ತೀನಿ, ಬ್ಯಾಂಕ್ನಾಗ ಮಗಳದು ಸ್ವಲ್ಪ ಕೆಲಸ ಐತಿ ನೋಡ್ಕೊಂಡು ಬರ್ತೀನಿ, ಒಂದು 10 ನಿಮಿಷ ಇರ್ರಿ ಅಂತ ಹೇಳಕತ್ತೀನಿ. ಇಲ್ಲ ಫೋನ್ ಮೇಲೆ ಫೋನ್ ಸರಿ ಅಂತೇಳಿ ಬಂದೆ. ನಾನು ಬಂದ ಮೇಲೆ ನಾನು ನಿಮ್ಮೆಲ್ಲರ ಜೊತೆ ಹೆಂಗಿರ್ತೀನಿ ಹಂಗನೂ ಅವ್ರ ಜೊತೆ ಅಂದೆ. ಏನಂತೇಳಿ, ಅಲ್ಲಪ್ಪ ನನ್ನ ಅಣ್ಣ ತಮ್ಮರಿದ್ದೀರಿ, ಸ್ವಲ್ಪ 10 ನಿಮಿಷ ಲೇಟಾಗಿ ಬಂದ್ರೆ ಹಂಗೆ ಯಾಕೆ ಮಾತಾಡ್ತೀರಪ್ಪ ಅಂದೆ. ಇಲ್ಲಕ್ಕ ನಮ್ಮದು ಅರ್ಜೆಂಟ್ ಐತಿ ಅಂದರು. ಸರಿ ಆಯ್ತು ಬರ್ರಿ ಅಂತೇಳಿ ಎಲ್ಲರನ್ನೂ ಕರ್ಕೊಂಡು ಒಳಗಡೆ ಎಲ್ಲ ನನ್ನ ಸುತ್ತ ನಿಂತಿದ್ರು. ನಿಂತ್ಕೊಂಡು ಸುರೇಶ್ ಅಂತೇಳಿ ಅವರು ಬಂದಿದ್ದರು, ಹಿರಿಯರು ಕುಸುಕಲ್ಪೇಟೆಗೆ ಅಂದರು. ಆಯ್ತಣ್ಣ ಬರ್ರಿ ಕೂಡ್ರಿ ಅಂತಂದ್ವಿ. ಕೇಳಿದ್ರು ಅವರು, ಯಾವುದೋ ಒಂದು ರೀತಿ ಅನುಕೂಲ ಮಾಡಿಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡಿದರು. ಕೇಳಿದಾಗ ಈಗ ಆಲ್ರೆಡಿ ಸಭೆ ತೀರ್ಮಾನ ಆಗೈತಿ, ನಾವು ಗಣೇಶನ ಇಡೋಕೆ ಮಾತ್ರ ಕೊಡೋಂಗಿಲ್ಲ, ಹೊರಗಡೆ ಗಣೇಶನ ಇಡೋಕೆ ಕೊಡೋಂಗಿಲ್ಲ ಅಂತಂದಾಗ ಒಂದಿಷ್ಟು ಅವರು ನಮ್ಗೆ ವಾದಗಳನ್ನು ಮಾಡಿದರು. ಏನಂತೇಳಿ, ನೀವು ಹಿಂದಕ್ಕೆ ಕೊಟ್ಟಿದ್ದೆ, ನಾನು ಇಲ್ಲ ಅಂತ ಹೇಳಲ್ಲ. ನನ್ನ ಆಡಳಿತ ಮಂಡಳಿ ತೀರ್ಮಾನ ತೊಗೊಂಡು ಹಿಂದಕ್ಕೆ ಕೊಟ್ಟಿದ್ವಿ. ನಾವು ಕೊಟ್ಟ ಮೇಲೆ ಅಲ್ವಾ ನನ್ನ ಮೇಲೆ ಅಲಿಗೇಷನ್ ಆಗಿ ಗಲಾಟೆಗಳಾಗಿ ಅಧಿಕಾರಿಗಳು ಬಂದು ಎಲ್ಲ ನೋಡ್ಕೊಂಡು ಒಬ್ಬ ಚುನಾಯಿತ ಪ್ರತಿನಿಧಿ ಆದಂಥ ಅವತ್ತಿನಿದ್ದಂಥ ಹಿರಿಯರು ನನ್ನ ಮೇಲೆ ಅಲಿಗೇಷನ್ ಮಾಡೋದಕ್ಕೆ ಇಷ್ಟೆಲ್ಲ ಗಲಾಟೆಯಾಗಿ ಅನುಭವಿಸಿದ್ದೀವಿ ನಾವು, ಹೌದಲ್ವಾ? ತಾಲೂಕಿನ ಜನತೆ ಆಗಲಿ ತಾವಾಗಲೂ ನೋಡಿದ್ದೇವೆ. ಇಷ್ಟೆಲ್ಲ ಆದಮೇಲೆ ಈಗ ಒಬ್ಬರು ಹಿರಿಯರು ಫೋನ್ ಮಾಡೋವಲ್ರು, ಯಾರೂ ಕೊಡರಿ ಅಂತ ಹೇಳೋರು. ಯಾವ ಧೈರ್ಯದ ಮೇಲೆ ನಾವು ಕೊಡಬೇಕು ಅನ್ನೋದನ್ನು ನಮಗೆ ಧೈರ್ಯ ಸಾಲಿಲ್ಲ, ನಾವು ಕೊಡಲಿಲ್ಲ. ತದನಂತರ ಅವತ್ತಿನ ದಿವಸ ಹೋಗಬೇಕಾದ್ರೆ ಅವರು ಸುಮ್ಮನೆ ಹೋಗಲಿಲ್ಲ. ನನ್ನ ಮೇಲೆ ದರ್ಪ ತೋರಿಸಿದ್ರು. ನೀನು ಸುದ್ದಿ ನೋಡ್ತೀವಿ ಅಂದರು, ಸಿಂಗೂರಾಗೆ ಹೆಂಗೆ ಅಡ್ಡಾಡ್ತೀವಿ ಅಂದರು, ನಿನ್ನ ನೋಡಂತ ನಿನ್ನಂತೂ ಅಂದರು. ಎಲ್ಲ ರೀತಿಯನ್ನು ನನ್ನ ಹತ್ರ ಎಲ್ಲವೂ ಕೂಡ ಸಾಕ್ಷಿ ಸಮೇತ ಇದ್ರು. ಅಷ್ಟೆಲ್ಲ ಮಾಡಿದರು. ಅಷ್ಟೆಲ್ಲ ಜನ ಹೋಗಬೇಕಾದಾಗ ಅವರು ಸುಮ್ಮನೆನೂ ಹೋಗಲಿಲ್ಲ. ಏನು, ನನ್ನ ಕಚೇರಿ ಇಲ್ಲಿದ್ದಂಥ ಫೋಟೋಗೆ ತಕ್ಕೊಂಡು ಹೊರಗೆ ಹೋಗಿ ಆ ಫೋಟೋಗಳನ್ನು ಅಂಬೇಡ್ಕರ್ ಫೋಟೋನ ಮತ್ತು ಗಾಂಧಿ ತಾತ ಫೋಟೋನ ತೆಗೆದು ಹೊರಗೆ ಹಾಕ್ಯಾರ ನಾನು ಒಂದು ಅಲಿಗೇಷನ್ನ ಅಲ್ಲಿ ಪ್ರೆಸ್ ಮಾಡಿದರು. ಹಾಕಿ DSS ಗ್ರೂಪ್ನಲ್ಲಿ ಹಾಕಿ ತಹಸೀಲ್ದಾರ್ಗೆ ಪೊಲೀಸರಿಗೆ ಮಾಹಿತಿ ಕೊಟ್ಟು ಪೊಲೀಸರು DSS ಅವರು ಬರೋಂಥ ವ್ಯವಸ್ಥೆನ ಕ್ರಿಯೇಟ್ ಮಾಡಿದರು. ನಾನು ಆಗಸ್ಟ್ 15 ದಿವಸ ಧ್ವಜಾರೋಹಣ ಮಾಡಿದ ಮೇಲೆ ಕಚೇರಿಯಲ್ಲಿದ್ದಂಥ ಫೋಟೋನ ಮೇಲೆ ಇಡೋಕ್ಕಾಗಲಿಲ್ಲ. ಯಾಕೆ ಆಗಲಿಲ್ಲ ಅಂದರೆ ನಿಚ್ಚಣಿಗೆ ಬೇಕಾಗಿತ್ತು. ಈ ಮಾತನ್ನು ನಾನು ಹೇಳಬಾರ್ದು, ಆದರೂ ಕೂಡ ಹೇಳ್ತೀನಿ. ನನಗೆ ಪಿರಿಯಡ್ಸ್ ಇರೋದ್ರಿಂದ ನಾನು ಮೇಲೆ ಹಾಕೋಕ್ಕಾಗಲಿಲ್ಲ, ಫೋಟೋಗಳನ್ನು ಹಾಕಿರಲಿಲ್ಲ ನಾನು. ಅಂಥ ಸಂದರ್ಭದಲ್ಲಿ ಅವರು ಫೋಟೋಗಳನ್ನು ನೋಡಿಲ್ಲ. ಅವರೆಲ್ಲ ಹಿಂಗೆ ಸುತ್ತ ನೋಡಿದ್ರಲ್ಲ, ಕುರ್ಚಿನಲ್ಲಿ ಫೋಟೋಸ್ ಇದ್ವು. ಆ ಫೋಟೋ ನೋಡ್ಲಾರ್ದಂಗೆ ಒಳಗೆ ಹೋಗಿ ಅಲಿಗೇಷನ್ ಮಾಡಿ ಗಲಾಟೆ ಮಾಡಿದರು. ಆಮೇಲೆ ಮಾಡಿದಾಗ DSS ಅವರು ಬಂದಾಗ ಅವ್ರದ್ದು ಒಂದು ಸಂಘಟನೆ, ಮಹತ್ವವಾದಂಥ ಸಂಘಟನೆ, ಬರ್ರಿ ಅಣ್ಣ ಅಂತ ಕೇಳಿದೆ. ಯಾಕಮ್ಮ ನೀನು ಫೋಟೋ ಹೊರಗೆ ಹಾಕಿಲ್ಲ, ನಾ ಫೋಟೋ ತೆಳಗಿಟ್ಟಿದ್ದು ಪೂಜೆ ಮಾಡಿದ ಫೋಟೋ ತೆಳಗೆ ಇದೆ ನೋಡ್ರಿ ಬೇಕಾದ್ರೆ ನೀವು ಅಂದ್ರೆ. ಅವರು ಪೊಲೀಸರು ಬಂದಿದ್ದರು. ಬಂದು ಫೋಟೋನ ನೋಡಿದಾಗ ಇದ್ವು. ಅಮ್ಮ ಯಾಕೆ ಕಟ್ಟಿಲ್ಲ ಅಂದ. ಅಣ್ಣ ಪ್ಲೀಸ್, ನನಗೆ ಕಟ್ಟಿಲ್ಲ ಮೇಲೆ, ನೀವು ಬಂದಿರಲ್ಲ, ನನಗೆ ಸ್ವಲ್ಪ ಸಹಾಯ ಮಾಡಿರಿ, ಬಂದು ಮೇಲೆ ಕಟ್ಟ್ರಿ ಅಂತ ಕೇಳಿದಾಗ, ನಾವು ಅಷ್ಟು ಹತ್ರ ಹೆಂಗೆ ಕಟ್ಟಬೇಕು ಅಂತ ಕೇಳಿದ್ರು. ಮತ್ತು ನೀವು ಗಂಡ್ಮಕ್ಳು ಪ್ಯಾಂಟ್ ಹಾಕ್ಕೊಂಡವ್ರ ಮೇಲೆ ಕಟ್ಟಾಕ ಅಷ್ಟೆತ್ರ ಹಿಂಗೆ ಹತ್ಬೇಕು. ನಾನು ಒಂದು ಹೆಣ್ಣಾಗಿ ನನಗೆ ಸರ್ಕಾರ ಯಾವುದೇ ಅಧಿಕಾರಿಗಳನ್ನು ಆಗಲಿ, ನನಗೆ ಇಲ್ಲಿ ಯಾವುದೇ ಒಂದು ಸ್ಟಾಫ್ನಾಗಲಿ ಕೊಟ್ಟಿಲ್ಲ. ನಾನೇ ಕಟ್ಟಬೇಕು, ನನ್ನ ಆಡಳಿತ ಮಂಡಳಿ ಕಟ್ಟಬೇಕು. ಅಂಥ ಸಂದರ್ಭದಲ್ಲಿ ನಮ್ಮ ಕಟ್ಟೋಕ್ಕಾಗಿಲ್ಲ, ಕಟ್ಟಿಸ್ತೀನಿ ಅಂದರೆ ಅವರು ಏನಂದರು, ಅಮ್ಮ ಸಾರಿ, ಗೊತ್ತಾಗಲಿಲ್ಲ ನಮ್ಗೆ, ಆಯಿತು ಕಟ್ಟಿಸು ಅಂತಂದು. ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿತ್ತು. ಯಾರು ಅದನ್ನು ಅಲಿಗೇಷನ್ ಮಾಡಿ ಆ ಫೋಟೋನ ಗ್ರೂಪ್ನಲ್ಲಿ ಸೆಂಡ್ ಮಾಡ್ಯಾರ, ಅವ್ರನ್ನ ಹಿಡ್ಕೊಂಬಂದು ಅವ್ರನ್ನ ಕುಂದರ್ಸ್ರಿ. ನಾನು ಅವ್ರ ಮೇಲೆ ದೂರು ದಾಖಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಇವತ್ತು ಇಷ್ಟು ಧೈರ್ಯವಾಗಿದ್ದಂಥ ಮಹಿಳೆಗೆ ಈ ಥರ ಮಾಡ್ತಾ ಇದ್ದಾರೆ. ಮುಂದಿನದಲ್ಲಿ ಯಾವುದನ್ನು ತಿಳುವಳಿಕೆ ಇಲ್ಲಾರ್ದಂಥ ಮಹಿಳೆ ತಪ್ಪು ಮಾಡಿದರೆ, ಯಾವುದೇ ತಪ್ಪು ಮಾಡಿದ ಮಹಿಳೆಯ ಮೇಲೆ ಇಷ್ಟು ಅಲಿಗೇಷನ್ ಆಗೋ ಟೈಮ್ನಾಗ ಮಹಿಳೆಯರು ತಪ್ಪು ಮಾಡೋದೂ ಸಹಜ. ಅಂಥ ಮಹಿಳೆಯರಿಗೆ ಎಲ್ಲಿ ನ್ಯಾಯ ಸಿಗಲ್ಲ ಅನ್ನೋ ಉದ್ದೇಶದಿಂದ ಪೊಲೀಸರಿಗೆ ಕೇಳಿದಾಗ ಅವ್ರು ಇರಲಿ ಬಿಡ್ರಿ, ಸಮಾಧಾನವಾಗಿ ಇದೊಂದು ಸಲ ಹೋಗಲಿ ಅಂತ ಹೇಳಿ ಎಲ್ಲರೂ ಕೇಳ್ಕೊಂಡಾಗ
ಇರಲಿ ಅಂತಂದೆ. ಅವತ್ತೊಂದು ದಿನ ಕೂಡ ನನ್ನ ಫೋನ್ ಕಾಲ್ಸ್ ರೆಕಾರ್ಡ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ತಗೊಂಡು ನೋಡ್ಬೋದು ಯಾರ್ಯಾರು ಅನ್ನೋದಕ್ಕೆ ಅವ್ರ ಆತ್ಮಸಾಕ್ಷಿಗೆ ಗೊತ್ತಾಗಿರಬೇಕು. ನನಗೆ ಯಾವುದೇ ರಾಜಕೀಯ ಮುಖಂಡರನ್ನ ಇಲ್ಲಿ ನಿಂದಿಸಲ್ಲ. ನನಗೆ ಯಾರೇ ಆಗಲಿ ಎಲ್ಲರೂ ಕೂಡ ನನ್ನ ಅಣ್ಣ ತಮ್ಮಂದರು. ನನಗೆ ಎಷ್ಟು ಬೆದರಿಕೆಗಳು ಹಾಕಿದ್ರು ಕೂಡ, ದೂರವಾಣಿ ಕರೆ ಮಾಡಿದರೂ ಕೂಡ, ಎಲ್ಲ ಮಾಡಿದ್ರು ಕೂಡ ನಾನು ತಾಳ್ಮೆಯಿಂದ ನಾನು ಇದ್ದೀನಿ. ಆದರೆ ಏನು ನಾನು ತಾಳ್ಮೆಯಾಗಿದ್ದು ನನಗೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನನ್ನ ನಿಯಮಾನುಸಾರ ನಾನು ಆಡಳಿತ ಮಂಡಳಿ ಅನುಮೋದನೆಯೊಂದಿಗೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬಿಲ್ಲಿಂಗಿಗೆ ಬಂದೋಬಸ್ತ್ ಕೊಡ್ರಿ 6ನೇ ತಾರೀಕಿನಿಂದ 13ನೇ ತಾರೀಕುವರೆಗೂ ಅಂತ ಕೇಳಿದ್ದೆ. ನಾನು ಯಾಕೆ ಈ ಮಾತನ್ನು ಕೇಳಿದ್ನಿ ಅಂದರೆ, ನಾನೇನಾದರೂ ಅಲ್ಲಿ ಅಡೆತಡೆಗಳಾಗಲಿ ಆ ಬಿಲ್ಡಿಂಗ್ನಲ್ಲಿ ಸುವ್ಯವಸ್ಥೆ ಕಾಪಾಡಲಾರ್ದಂಗೆ ಏನಾದರೂ ಇದ್ದರೆ ನನಗೆ ಮತ್ತೆ ನೋಟಿಸ್ ಕೊಟ್ಟು ಖಾಲಿ ಮಾಡ್ತಾರೆ, ಬಿಲ್ಲಿನ ಖಾಲಿ ಮಾಡಿಸ್ತಾರ ಅನ್ನೋ ಭಯ ನನ್ನ ಆಡಳಿತ ಮಂಡಳಿ ಮೇಲೆ ಇತ್ತು. ಹಂಗಾಗಿ ನಾವು ನಮ್ಮ ಏನು ಬಡವರಿಗೆ ಅವತ್ತಿನ ದಿವಸದಲ್ಲಿ 2006ನಲ್ಲಿ ಹಂಪನಗೌಡ ಬಾದರ್ಲಿ ಅವರು ಶಾಸಕರಿದ್ದರು, ವಿರೂಪಾಕ್ಷಪ್ಪನವರು ಸಂಸದರಿದ್ದರು. ಅವತ್ತು ದಿನ ಒಂದು ಉದ್ಘಾಟನೆ ಕಾರ್ಯಕ್ರಮ ತಮ್ಮೆಲ್ಲರ ಸಮಕ್ಷಮ ನಡೀತು. ಆ ಸಮಕ್ಷಮ ನಡೆದಂಥ ಒಂದು ಉದ್ಘಾಟನೆ ಮಾಡಿಕೊಟ್ಟಂಥ ಏನು ತಾಲೂಕಿನ ಸ್ತ್ರೀಶಕ್ತಿ ಮಹಿಳೆಗೆ ಕೊಟ್ಟಂಥ ಬಿಲ್ಡಿಂಗನ್ನು ಎಲ್ಲಿ ಒತ್ತುವರಿ ಮಾಡ್ಕೊಂಡ್ಬಿಡ್ತಾರೋ ಅನ್ನೋ ಉದ್ದೇಶದಿಂದ ನಾವು ನಮ್ಮ ಸುವ್ಯವಸ್ಥೆನ ಕಾಪಾಡ್ಕೋಬೇಕನ್ನೋ ಹಿತದೃಷ್ಟಿಯಿಂದ ಕಟ್ಟಡದಲ್ಲಿದ್ದಂಥ ಒಂದು 50-60 ಜನ ಮಹಿಳೆಯರು ಸಭೆ ನಡೆಸಿದ್ವಿ. ನಾವು ಹೊರಗಡೆ ನಮ್ಮ ಪ್ಯೂನ್ ಮುಖಾಂತರ ಹಾಕ್ಬಾಡ್ರಿ, ನೀವು ಟೆಂಟ್ ಹಾಕ್ಬಾಡ್ರಿ ಅಂತ ಒಂದು ವರದಿಯನ್ನು ಕಳಿಸಿಕೊಟ್ಟಿವಿ ನಾವು ಹೊರಗಡೆ. ಅದೇ ಸಂದರ್ಭದಲ್ಲಿ ನನಗೆ ಸಂಬಂಧಪಟ್ಟಂಥ ತಾಲೂಕಾ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿವಿ. ಈ ಥರ ಅನುಮತಿ ಇಲ್ಲಾರ್ದಂಗೆ ಟೆಂಟ್ ಹಾಕ್ತಾ ಇದ್ದಾರೆ. ಮತ್ತು ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆಗೆ ಕೂಡ ನಾವು ಸಿಡಿಪೋಗಿ ದೂರವಾಣಿ ಕರೆ ಮಾಡಿ ಹೇಳಿದ್ವಿ, ನಮ್ಮ ಅನುಮತಿ ಇಲ್ಲಾರ್ದಂಗೆ ಹೊರಗಡೆ ಟೆಂಟ್ ಹಾಕ್ತಾರ, ನೀವು ಅಧಿಕಾರಿಗಳು ಬನ್ನಿ ನಮ್ಮ ಜೊತೆಗೆ ಅಂತ ನಾವು ಕರೆದಿವಿ ಅಲ್ಲಿಗೆ. ಅದರ ಜೊತೆಯೂ ನಮಗೆ ಸುರಕ್ಷತೆಯನ್ನು ಕಾಪಾಡಬೇಕಾದಂಥ ಪೊಲೀಸ್ ಇಲಾಖೆಗೂ ಫೋನ್ ಮಾಡಿ 40 ನಿಮಿಷದ ಕಾಲ ನಾವು ಅಲ್ಲಿ ವೆಯ್ಟ್ ಮಾಡಿದ್ದೀವಿ. ನಿಮಗೆ ಬಂದೋಬಸ್ತು ಕೇಳಿದ್ವಿ, ನೀವು ಬರ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ಇವರೆಲ್ಲ ನಾವು ಆಡಳಿತ ಮಂಡಳಿ ಹೊರಗೆ ಹೋದ ತಕ್ಷಣ ಒಂದು 70-80 ಹುಡುಗರು ನಮ್ಮಿಂದ ಓಡೆ ನಮಗೆ ಬೆನ್ನತ್ಕೊಂಡು ಬರೋದನ್ನು ಕೂಡ ನಾವು ವಿಡಿಯೋ ಮುಖಾಂತರ ಸೇವ್ ಮಾಡಿದ್ದೀವಿ. ಅವ್ರು ಪೊಲೀಸ್ ಡಿಪಾರ್ಟ್ಮೆಂಟೂ ಬರಲಿಲ್ಲ, ನಮ್ಮ ಇಲಾಖೆ ಅಧಿಕಾರಿಗಳು ತಾಲೂಕಾ ಪಂಚಾಯತಿ ಅಧಿಕಾರಿಗಳು ಬಂದರು, ತಡವಾಗಿ ಬಂದಷ್ಟಿಗೆ ನಾವೇನು ಮಾಡ್ತೀವಿ, ನೀವು ಹಾಕ್ಬಾಡ್ರಿ ಅಂತ ಹೇಳಿದರೆ ಟೆಂಟ್ಗಳನ್ನು ಅಲ್ಲಿ ಇಲ್ಲ ಹಾಕ್ತೀವಿ, ಏನು ಮಾಡ್ಕೊಂತ ಹೋಗಂತೇಳಿ ಎಲ್ಲರೂ ಸೇರಿ ದರ್ಪ ತೋರಿಸಿದ್ರು ನಮಗೆ. ಆವಾಗ ಅಲ್ಲಿದ್ದಂಥ ಮಹಿಳೆಯರು ನಾವೆಲ್ಲರೂ ಸೇರಿಕೊಂಡು ನಮ್ಮ ಕಚೇರಿನ, ಈಗ ಉದಾಹರಣೆ ಹೇಳ್ತೀನಿ, ಬಿಲ್ಡಿಂಗಿಗೆ ಬೆಂಕಿ ಹತ್ತಕತ್ತೈತಿ. ಬೆಂಕಿ ಹತ್ತ ಟೈಮ್ನಾಗ ಫೈರ್ ಇಂಜನ್ಗೆ ಫೋನ್ ಮಾಡಿದ್ದೀವಿ, ಎಲ್ಲರಿಗೂ ಫೋನ್ ಮಾಡಿದ್ವಿ. ಅದು ಬರೋದ್ರಾಗ ನಾವು ನಮ್ಮಂತ ಒಂದು ಶಾಣೆತನ ಮಾಡ್ಕೊಂಡು ನಾವು ಬೆಂಕಿ ಹಾಸ್ಕೋಬೇಕಾ, ಮನೆ ನಂಗೆ ಸುಟ್ಕೊಂತ ಕುಂದಿರ್ಬೇಕಾ ನಾವು. ಅದೇ ರೀತಿ ನಾವು ಅವರು ಏನು ಬಲಿಸುಗಳನ್ನು ನಡ್ತಾ ಇದ್ರು ಅದನ್ನು ಮಹಿಳೆಯರು ಕಿತ್ತಿ ಹೋಗಿ ಅಂತ ಪ್ರಯತ್ನ ಮಾಡಿದ್ವಿ. ಇದು ದರ್ಪ ಅಲ್ಲ. 25 ದಿವಸದ ಕಾಲ ಒಬ್ಬ ಮಹಿಳೆ ಮತ್ತು ಆಡಳಿತ ಮಂಡಳಿ ಏನು ಫೇಸ್ ಮಾಡೀವಿ, ನನ್ನ ಅಣ್ಣ ತಮ್ಮಂದಿರು ಅಂದ್ಕೊಂಡು ಅವರು ಅಷ್ಟು ದರ್ಪ ತೋರಿಸಿದ್ರು ಕೂಡ ನಾವು ಅದನ್ನು ನುಗ್ಗಿಕೊಂಡು ಇದನ್ನು ಬೇಡ, ಹೊರಗಡೆ ಪ್ರಚಾರ ಮಾಡೋದು ಬೇಡ ಅಂತೇಳಿ ಏನನ್ನು ನಾವು ಮನಸ್ಸಿನಾಗ ಇಟ್ಕೊಂಡಿದ್ದೀವಿ. ಅದು ನನ್ನ ಅಣ್ಣ ತಮ್ಮಂದಿರು ಅಂತ ನಾವು ಇಟ್ಕೊಂಡಿದ್ದೀವಿ. ಹೊರತುಕಾಸಿ ಈ ರೀತಿ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ, ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡಿ, ನಮ್ಮ ಮೇಲೇ ಎತ್ತಿ ಕಟ್ತಾರ ಅನ್ನೋ ಆಲೋಚನೆ ನಮ್ಮ ಆಡಳಿತ ಮಂಡಳಿಗೆ ಇರಲಿಲ್ಲ. ಈಗಲೂ ಕೂಡ ನನ್ನ ಅಣ್ಣ ತಮ್ಮಂದಿರು ಈ ಮುಖಾಂತರ ಪತ್ರಿಕಾ ಮಾದರಿ ಮುಖಾಂತರ ಕೇಳ್ತೀನಿ, ದಯವಿಟ್ಟು ನಿಮ್ಮದು ಬಿಸಿ ರಕ್ತ, ನಿಮ್ಮಲ್ಲಿ ಕುಣಿಯೋ ಶಕ್ತಿ ಐತಿ, ಆದರೆ ನಾವು ಮಹಿಳೆಯರು ನಮಗೆ ಕುಣಿಯುವ ಶಕ್ತಿ ಇಲ್ಲ. ಈಗ ಆಲ್ರೆಡಿ ಆ ಬಿಲ್ಡಿಂಗಿನ ವಿಚಾರದಲ್ಲಿ ನಾವು ಭಾಳ ಕಷ್ಟವನ್ನು ಅನುಭವಿಸಿದ್ದೀವಿ. ಯಾವುದೇ ನಿಯಮಗಳನ್ನು ಬಿಟ್ಟು ನಾವು ಅಲ್ಲಿ ಕೆಲಸ ಮಾಡೋಕ್ಕೆ ನಮಗೆ ಆಗುವುದಿಲ್ಲ. ನಿಯಮಾನುಸಾರನೇ ಕೆಲಸ ಮಾಡ್ತೀವಿ. ದಯವಿಟ್ಟು ಮುಂದಿನ ದಿನದಲ್ಲಿ ಸಾರ್ವಜನಿಕರು ಮತ್ತು ವಿವಿಧ ಸಂಘ ಸಂಸ್ಥೆಗಳು ಸಹಕರಿಸಬೇಕು. ಅದೇ ರೀತಿ ಇಂಥ ಸಂದರ್ಭಗಳು ಆದಾಗ ತಾಲೂಕಿನ ಹಿರಿಯರು ನಮಗೆ ಬೆನ್ನಿಗೆ ನಿಂತು ಅವರು ಸಲಹೆಗಳನ್ನು, ನಾವೆಲ್ಲರೂ ಸಲಹೆಗಳನ್ನು ಕೇಳ್ತೀವಿ ನಾವು. ಯಾಕಂದರೆ ನನ್ನ ತಾಲೂಕಿನ ಅಧಿಕಾರದಾಗ ಇರಲಿ ಅವರು ಇಲ್ಲಾಂದರೂ ಕೂಡ ನನಗೆ ಹಿರಿಯರೇ ಅವರ ಸಲಹೆಗಳನ್ನು ಪರಿಗಣಿಸೋ ಕೆಲಸ ಆಡಳಿತ ಮಂಡಳಿ ಯಾವತ್ತೂ ಮಾಡ್ತಾಯಿದ್ದೀವಿ,
ಮುಂದಿನ ದಿನದಲ್ಲಿ ಕೂಡ ಮಾಡ್ತೀವಿ. ನಮಗೆ ಅವರು ಕೂಡ ಬೆನ್ನೆಲುಬು ನಿಂತು ಏನಿವತ್ತು ತಾಲೂಕಿನಲ್ಲಿ ಮಹಿಳೆಯರ ಸಲುವಾಗಿ ಕಟ್ಟಿಸಿಕೊಟ್ಟಂಥ ಸ್ತ್ರೀಶಕ್ತಿ ಭವನವನ್ನು ಪೂರ್ಣಗೊಳಿಸಿ ನಮಗೆ ಅಥಾರಿಟಿಗೆ ಕೊಟ್ಟಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಸಮಸ್ಯೆಯನ್ನು ಮುಂದುವರಿಸ್ಕೊಂಡಂತ ಹೋಗೋಂಥ ಪ್ರಯತ್ನ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಆ ಥರ ಆದಮೇಲೆ ರಾತ್ರಿ 6 ಗಂಟೆಗೆ, ಸಾಯಂಕಾಲ 6 ಗಂಟೆಗೆ 7 ಗಂಟೆಗೆ ಫುಲ್ಲು ಗಲಾಟೆ ನಡೀತು. 8 ಗಂಟೆಗೆ ತಹಸೀಲ್ದಾರ್ ಸಾಹೇಬರು ಬಂದರು. ಸಂಬಂಧಪಟ್ಟಂಥ ತಾಲೂಕು ಆಡಳಿತ ಅಲ್ಲಿಗೆ ಬಂದು ನಮಗೂ ಕನ್ವಿನ್ಸ್ ಮಾಡೋಕೆ ಪ್ರಯತ್ನ ಮಾಡಿದ್ರು. ಏನಂತ ಕನ್ವಿನ್ಸ್ ಮಾಡೋಕೆ, ಅಮ್ಮ ಯಾಕೆ ಕೊಡ್ತೀವಿ, ನಮಗೆ ಲಿಖಿತ ರೂಪವಾಗಿ ಅವರು ಏನು ಮಾಡ್ತಾರೆ ನಮ್ದು ಲಿಖಿತ ರೂಪವಾಗಿ ಇನ್ನವರೆಗೂ ಯಾರೂ ಕೊಟ್ಟಿಲ್ಲ ನಮ್ಗೆ, ನಾವು ಏನು ಮಾಡ್ಬೇಕು ಸರ್ ಅಂತ ಕೇಳಿದ್ವಿ. ನಾವು ಲಿಖಿತ ರೂಪದಾಗೆ ಕೊಟ್ಟಿಲ್ಲ ನಿಮ್ಗೆ. ಹೌದು ಸರ್, ನಮ್ಗೆ ಲಿಖಿತ ರೂಪದಾಗೆ ಕೊಟ್ಟಿಲ್ಲ ಅಂಥೇಳಿ ಹೋಗಿ ಅವ್ರ ಹತ್ರ ಕುಂತ್ಕೊಂಡು ಅವರು ಲಿಖಿತ ರೂಪವಾಗಿ ಬರೆಸ್ಕೊಂಡು ರಾತ್ರಿ 11:15 ನಮಗೆ ಈ ಪತ್ರನ ತೊಗೊಂಬಂದು ಕೊಟ್ಟರು. ನಾವು ನಮಗೆ ಟೈಮ್ ಕಾಲಾವಕಾಶ ಕೊಡ್ರಿ ಅಂತ ಹೇಳಿದ್ವಿ. ಕಾಲಾವಕಾಶ ಕೊಟ್ಟರು ನಮಗೆ ಬೆಳಗ್ಗೆವರೆಗೂ. ಇಲ್ಲ ಇವಾಗೇ ಬೇಕು ಅಂತ ಕೇಳಿದರು ತಹಸೀಲ್ದಾರ್ ನಮ್ಗೆ. ನೋಡಿರಿ, ನಮ್ಗೆ ಒಂದು ಕಾನೂನು ಚೌಕಟ್ಟು ನಿಮಗೆ ಗೊತ್ತು, ನನಗೆ ಗೊತ್ತು. ಅದು ಈಗ ಹೇಳ್ತಾರೆ, ಯಾರು ಹೇಳ್ತಾರೆ, ನೀವೇನು ಎಲ್ಲರೂ ಅನ್ಬೋದು ಇಲ್ಲಿದ್ದವ್ರೆಲ್ಲರೂ ನಾವೇನಂತ. ತಹಸೀಲ್ದಾರ ಎಲ್ಲರೂ ಅಲ್ಲಿಗೆ ಯಾಕೆ ಹೋಗ್ಬೇಕಾಗಿತ್ತು ಅಂತಂದು ಈಗ ಒಂದು ಸುವ್ಯವಸ್ಥೆ ಕಾಪಾಡೋಂಥ ದೃಷ್ಟಿನ ತಾಲೂಕು ಆಡಳಿತ ಮಾಡಿದೆ. ಒಂದು ಮಹಿಳೆಯರ ಮೇಲೆ ಆದಂಥ ದಬ್ಬಳಿಗೆ ನಾವೇನು ಕರೆದಿಲ್ಲ. ಯಾಕೆ ಇಂಜೆಕ್ಷನ್ ಆರ್ಡ್ರ್ ಇತ್ತು ನಾವು ಕರೆಯೋಕೆ ಅವ್ರ ಮೇಲೆ. ಈಗ ಆಲ್ರೆಡಿ ಇದು ಕೋರ್ಟ್ನಲ್ಲಿ ಕೇಸ್ ಇದೆ, ಯಥಾಸ್ಥಿತಿ ಕಾಪಾಡಬೇಕಂತ ಆದೇಶನೂ ಇದೆ. ಹಂಗಾಗಿ ಅಧಿಕಾರಿಗಳನ್ನು ನೀವು ಯಾಕೆ ನಮಗೆ ಹಿಂಗೆ ಮಾಡೋಕತ್ತೀರ ಅಂತ ಹೇಳಾಗಲಿ, ನೀವು ಬರ್ರಿ ಅಂತ ಹೇಳಿ ನಾವು ಕರೆದಿಲ್ಲ. ಅವರು ತಾಲೂಕಿನ ಒಂದು ಸುವ್ಯವಸ್ಥೆಯನ್ನು ಕಾಪಾಡಬೇಕಂತ ಜವಾಬ್ದಾರಿ ತಾಲೂಕು ಆಡಳಿತ ಮೇಲೆ ಇತ್ತು. ಅವರು ಬಂದು ನಮಗೆಲ್ಲರನ್ನೂ ಕೂಡ ತಿಳಿಗೊಳಿಸಿ ನಮಗೆ ಕೂಡ ಕೆಲವೊಂದು ವಿಚಾರಗಳನ್ನು ಹೇಳಿ ನೀವು ಆಡಳಿತ ಮಾಡಲಿ ತೀರ್ಮಾನ ತಗೋರಿ ಅಂತ ಹೇಳಿ ಹೋದರು. ನಾವು ಅವರು ಬದ್ಧವಾಗಿ ಮತ್ತು ತಾಲೂಕಿನ ಹಿತದೃಷ್ಟಿಯಿಂದ ಮತ್ತು ನನ್ನ ಅಣ್ಣ ತಮ್ಮಂದಿರ ಎಲ್ಲರ ಹಿತದೃಷ್ಟಿಯಿಂದ ಇವತ್ತು ಬೆಳಗ್ಗೆ 11 ಗಂಟೆಗೆ ಆಡಳಿತ ಮಂಡಳಿ ಒಂದು ತೀರ್ಮಾನ ತಗೊಂಡೈತಿ. ತೀರ್ಮಾನ ತೊಗೊಂಡು ಏನಂತ ತೊಗೊಂಡೈತಂದರೆ, ಈಗ ಬಿಲ್ಡಿಂಗ್ನಾಗೂ ಅದೇ ಥರ ಆಗ್ತಾಯಿತ್ತು. ಅದಕ್ಕೆ ಇವತ್ತು ಸಭೆ ನಿರ್ಣಯ ಏನಂತ ತೊಗೊಂಡೆ, ಹೊರಗ ಆವರಣ ಕೂಡ ನಾವು ಇಷ್ಟಂತ ಹಣ ಅಂತ ಫಿಕ್ಸ್ ಮಾಡಲಿಲ್ಲ ಅಂದ್ರೆ ನಾಳಿದ್ದು ಎಲ್ಲರೂ ಬಂದು ನಾನು ಮಾಡ್ತೀನಿ ನೀನು ಮಾಡ್ತೀನಿ ಅಂತ ಗಲಾಟೆ ಮಾಡ್ತಾರೆ. ನಾವು ಅದನ್ನು ಎಲ್ಲಿ ದಿನ ಫೇಸ್ ಮಾಡ್ಕೊಂತ ಕೂಡೋಣ ಅಂಥೇಳಿ ಒಳಗಡೆ ಯಾವ ಥರ ಒಂದು ಮೇಂಟೆನೆನ್ಸ್ಗೆ 5,000 ರೂಪಾಯಿನ ಫಿಕ್ಸ್ ಮಾಡಿವು, ಅದೇ ರೀತಿ ಹೊರಗಡೆ ಜಾಗಕ್ಕೆ 3,000 ರೂಪಾಯಿನ ಫಿಕ್ಸ್ ಮಾಡಿದ್ದೀವಿ. ಅವರು ಹಿಂದೂ ಗಣಪತಿ ಅವ್ರಿಗೆ ಇನ್ನೂ ಲಿಖಿತವಾಗಿ ಕೊಟ್ಟಿಲ್ಲ, ನಾವು ಕೊಡಬೇಕು. 2 ದಿನ ನಾವು 11ನೇ ತಾರೀಕುವರೆಗೂ ಕೂಡ ಈಗ ಗಣೇಶನ ಕುಂದಿಸಿದ್ದು ಜಿದ್ದಾಜಿದ್ದಿ ಅಂತೇಳಿ ಅವರು ನನ್ನ ಅಣ್ಣ ತಮ್ಮರು ಬಿಂಬಿಸಿದ್ದಾರೆ. ದಯವಿಟ್ಟು ಹೇಳ್ತೀನಿ, ಇದು ಜಿದ್ದಾಜಿದ್ದಿ ಅಲ್ಲ. ನಿಮಗೆ ನಮಗೆ ಜಿದ್ದಾಜಿದ್ದಿ ಬಂದೈತಂತ ನೀವು ಅಂದ್ಕೊಂಡಾಗ ಅಲ್ಲಿದ್ದಂಥ ಆಡಳಿತ ಮಂಡಳಿ ಅಂದ್ಕೊಂಡು ಏನು ಮಾಡಿದ್ರು, ಕೆಲವೊಂದು ಪತ್ರಕರ್ತರು ನನ್ನ ಹತ್ರ ಬಂದು ನೀವು ಹಿಂದೂ ವಿರೋಧಿಗಳು ಅಂತ ಅವರು ಬಿಂಬಿಸ್ತಾ ಇದ್ದಾರೆ ಅಂತ ಕೇಳಿದಾಗ, ನಾವು ಹಿಂದೂ ವಿರೋಧಿಗಳಲ್ಲ. ನಾವು ಏನೀಗ ಆಲ್ರೆಡಿ ತೀರ್ಮಾನ ಮಾಡೀವಿ, ನಾವು ಗಣೇಶನ ಸಣ್ಣದು ಬಿಲ್ಡಿಂಗ್ನಾಗ ಇಟ್ಕೋಬೇಕಂತ ತೀರ್ಮಾನ ಮಾಡಿದ್ದೀವಿ. ಅದನ್ನು ತಗೊಂಬಂದು ಅಲ್ಲಿ ಇಟ್ಕೊಂಡಿದ್ದೀವಿ ಅಷ್ಟೇ. ಹಿಂದೂ ವಿರೋಧಿಗಳು ಅಂತ ಬಿಂಬಿಸಿದ್ದು ನಾವಲ್ಲ. ಯಾರು ಬಿಂಬಿಸಿದಾರ ಅವರಿಗೆ ಒಂದು ಮಹಿಳಾ ಸಂಘಟನೆ ಉತ್ತರವನ್ನು ನೀಡಿದ್ದೀವಿ. ಅದು ಬಿಟ್ಟರೆ ಯಾರ ಮೇಲೂ ನಮಗೆ ಜಿದ್ದಿಲ್ಲ, ಯಾರ ಮೇಲೂ ಸಿಟ್ಟಿಲ್ಲ. ನನ್ನ ಅಣ್ಣ ತಮ್ಮರೆಲ್ಲರೂ ಕೂಡ ಸಹಕರಿಸಬೇಕು. ನಾವು ನಿಮ್ಮ ಅಕ್ಕ ತಂಗಿಯರಾಗಿ ಮುಂದೆ ಆಡಳಿತ ನಡೆದಾಗ ಅವಕಾಶ ಕೊಡಬೇಕು. ಅದೇ ರೀತಿ ಇವಾಗ 2 ದಿನ ಕಾಲ ಅವರಿಗೆ ಅನುಮತಿ ಕೊಟ್ಟಿದ್ದೀವಿ. 11ನೇ ತಾರೀಕು ಸಂಜೆವರೆಗೂ ನಮ್ಮ ಗಣೇಶ ಆ ಜಾಗದಲ್ಲಿ ಇರ್ತಾನೆ. ಅವತ್ತೊಂದು ದಿವಸ ಕೆಲವೊಂದು ಕಾರ್ಯಕ್ರಮಗಳು ಮಹಿಳೆಯರು ಮಾಡ್ಕೊತಾ ಇದ್ದಾರೆ. ಅದನ್ನು ತದನಂತರ 12-13ವರೆಗೆ ನಾವು ಅವರಿಗೆ ಅವಕಾಶವನ್ನು ಕೊಟ್ಟಿದ್ದೀವಿ. ಯಾವತ್ತು ಅವರು ಪ್ರಸಾದ ವ್ಯವಸ್ಥೆ ಇಟ್ಕೊತಾರ ಅವತ್ತಿನ ದಿವಸ ನಾವು ಆಡಳಿತ ಮಂಡಳಿ ಒಂದು ತೀರ್ಮಾನ ತಗೊಂಡು ಉಚಿತವಾಗಿ ನಮ್ಮ ಒಕ್ಕೂಟದ ವತಿಯಿಂದ ಅವರಿಗೆ ಸೇವೆ ಆಗಿ ಕೊಟ್ಟಿದ್ದೀವಿ. ಇನ್ನೊಂದು ದಿವಸದ 3,000 ರೂಪಾಯಿನ ರಸೀದಿ ಹರಿಸಿ ನಮಗೆ ಖಾತೆಗೆ ಜಮಾ ಮಾಡೋಂಥ ವ್ಯವಸ್ಥೆನ ಮಾಡಿರಿ ಅನ್ನಂತೇಳಿ ಅವರಿಗೆ ಈಗ ಆಲ್ರೆಡಿ ನಿರ್ದೇಶನ ಕೊಡೋಕೆ ನಾವು ರೆಡಿಯಾಗಿದ್ದೀವಿ. ಮತ್ತು ಏನು ಮಾಡಬೇಕು, ಅವರಾದಮೇಲೆ ಅಲ್ಲಿ ಏನೇ ಅಹಿತಕರ ಘಟನೆಗಳು ಆಗದಂತೆ ಆ ಗಣೇಶ ಸಮಿತಿಯವರು ಅದನ್ನು ಜವಾಬ್ದಾರಿ ವಹಿಸಬೇಕು ಮತ್ತು ಆ ಜಾಗವನ್ನು ಸ್ವಚ್ಛಗೊಳಿಸಿ ಯಥಾಸ್ಥಿತಿ ಇಟ್ಟುಕೊಡೋಂಥ ಜವಾಬ್ದಾರಿ ಅವ್ರ ಮೇಲೆ ಬಿಟ್ಟಿದ್ದೀವಿ. ತಾಲೂಕು ಆಡಳಿತ ಕೂಡ ಇದೇ ರೀತಿ ನಾವು ಒಂದು ದೂರವಾಣಿ ಕರೆ ಮಾಡಿ ಹೇಳಿದ್ವಿ. ಇಷ್ಟು ಬಿಟ್ಟರೆ ದಯವಿಟ್ಟು ಹೇಳ್ತೀನಿ, ಯಾವುದೇ ನಮಗೆ ಹಿಂದೂ ವಿರೋಧಿಗಳು ನಾವಲ್ಲ. ಇನ್ನೂ ಒಂದು ನಾವು ಯಾರೇ ಆಗಲಿ ನಮಗೆ ದರ್ಪ ಅನ್ನೋದಿಲ್ಲ.
ನಾವು ಮಹಿಳೆಯರು ದರ್ಪವನ್ನು ಕಲಿಸ್ಕೊಡೋಂಥದ್ದು ನಾವೇನು ಸಣ್ಣ ಮಕ್ಕಳಲ್ಲ. ಯಾರು ಹೇಳಿದ್ರು ಕೇಳಲಾರ್ದನ್ನು ಕಾನೂನು ಚೌಕಟ್ಟಿನಲ್ಲಿ ನಿಯಮಾನುಸಾರ ನಡೆಯುವಂಥ ವ್ಯಕ್ತಿಗಳು ನಾವು. ಯಾರ್ದು ಜಾಗ ಅಲ್ಲ ಇದು. ಕೆಲವೊಂದು ಪತ್ರಿಕೆಗಳಲ್ಲಿ ವರದಿ ಆಗೈತೆ, ಅದಕ್ಕೆ ನಾನು ಉತ್ತರ ಕೊಡಲ್ಲ. ನನಗೆ ಹಿರಿಯರು ವಿರೂಪಾಕ್ಷಪ್ಪ ಅವರು, ಹಂಪನಗೌಡು ತಾಲೂಕಿನ ಎಲ್ಲ ರಾಜಕೀಯ ಮುಖಂಡರು ಅವ್ರು ಏನು ಹೇಳ್ತಾರೆ ಅದರ ಪ್ರಕಾರ ನಿಯಮಾನುಸಾರ ಹೇಳಬೇಕು. ಸರ್ಕಾರ ನಿಯಮಗಳನ್ನು ಉಲ್ಲಂಘನೆ ಮಾಡಂತೇಳಿ ಅವರೇ ಹೋಗಿ ಮತ್ತೆ ಕಂಪ್ಲೇಂಟ್ ಮಾಡಿದಂಥ ಉದಾಹರಣೆಗಳು ಕೂಡ ಇದಾವೆ. ಅಂಥವಾಗ ನಾವು ಆಡಳಿತ ಮಂಡಳಿ ಅವಕಾಶ ಕೊಡೋದು. ಯಾರಿಗೆ ಕೆಲವೊಂದು ನಾವು ಅವ್ರು ತಪ್ಪು ಮಾಡ್ತಾರಂತ ಕೆಲವೊಂದು ಉದಾಹರಣೆಗಳು ಹೇಳ್ತಾ ಇದ್ದೀವಿ. ಜಾಗ ಕೂಡ ಅಂತ ಹೇಳಿದ್ರು ಲಾಸ್ಟ್ ಘಟನೆ ನಡೆದಾಗ ಹಿಂದಿನ ಘಟನೆ ಏನು ನಡೀತು, ಹೋದ್ಸಲ ಗಲಾಟೆಗಳಾದ್ವಲ್ಲ, ಆವಾಗ ಬಿಲ್ಡಿಂಗ್ ಕೊಡ ಅಂತ ಹೇಳಿದ್ರು, ಕೊಟ್ಟಿನಿ. ಅವ್ಯವಸ್ಥೆ ಕ್ರಿಯೇಟ್ ಮಾಡಿದ್ರು ಅಂತ ಅವರೇ ನಮ್ಮ ಮೇಲೆ ಅಲಿಗೇಷನ್ ಮಾಡಿದ್ರು. ಸ್ತ್ರೀ ಶಕ್ತಿ ಭವನ ಸ್ವಂತ ಮಾಡಿಕೊಂಡಾಗ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮ ಕೊಡೋದಿಲ್ಲ. ಅವ್ರು ತಮ್ಮ ಮನೆದಾರನಾಗಿದ್ದರೆ ಇದು ಒಂದು ಈ ಕಾರ್ಯಕ್ರಮ ಅಂದ್ರೆ ಸಾಕಷ್ಟು ಹಲವಾರು ಸಂಘಟನೆಗಳು ಈಗ ಆಲ್ರೆಡಿ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ಸಾಕಷ್ಟು ಈಗ ನನ್ನ ಖಾತೆಯಲ್ಲಿ ಹಣ ಜಮಾ ಆಗಿದೆ. ವರ್ಷಕ್ಕೆ ಎಷ್ಟು ಕಾರ್ಯಕ್ರಮಗಳಿಗೆ ಅವಕಾಶ ಕೊಟ್ಟಿದ್ದೀವಿ. ನಮ್ಮ ಹತ್ರ ಯಾರ್ಯಾರು ಬಂದಾರೋ ಎಲ್ಲರಿಗೂ ಕೂಡ ಅವಕಾಶ ಕೊಟ್ಟಿದ್ದೀವಿ. ಬಿಲ್ಡಿಂಗ್ ಖಾಲಿ ಇದ್ರೆ, ಸರ್ಕಾರ ಕೆಲಸಗಳು ನಡೀಲಾರ್ದಂಗೆ ಇದ್ದಾಗ ಖಾಲಿ ಇದ್ದರೆ ಬಿಲ್ಡಿಂಗ್ ಕೆಲಸಗಳಿಗೆ ಅವಕಾಶ ಕೊಟ್ಟಿದ್ದೀವಿ. ಏನು 2 ದಿನ ಮೇಲ್ಪಟ್ಟು ಬಿಲ್ಡಿಂಗಿನ ಕೇಳ್ತಾರ, ಅವ್ರಿಗೆ ಯಾರಿಗೆ ಅವಕಾಶ ಕೊಟ್ಟಿಲ್ಲ. ಸಾಕಷ್ಟು ಮಂದಿ ನಾವು 3 ದಿನ ಇಡ್ತೀವಿ, 5 ದಿನ ಇಟ್ಕೊಂತೀವಿ, 10 ದಿನ ಮಾಡ್ತೀವಿ, 20 ದಿವಸ ಸ್ಟಾಲ್ ಹಾಕ್ತೀವಿ ಅಂತ ಕೇಳಿದ್ರೆ ಅಂಥವ್ರಿಗೆ ಯಾರಿಗೆ ಸರ್ಕಾರ ಬಿಲ್ಡಿಂಗ್ ಅವಕಾಶ ಕೊಟ್ಟಿಲ್ಲ. 1 ದಿವಸ 2 ದಿವಸ ಮಾಡಿದ್ರೆ ನಮಗೆ ಕನ್ವಿನ್ಸ್ ಮಾಡಿಲ್ಲ. ಸರ್ಕಾರಿ ಜಾಗ ಕೊಡಕ್ ಬರಲ್ಲ, ಕೊಡಬಾರ್ದು ಅಂತ ಹೇಳಿದ ನಂತರ ಏನಾಯ್ತು, ಅವರೇ ಸ್ಪಾಟಿಗೆ ಬಂದು ಏನಂದ್ರು ಕೊಟ್ಬಿಡು ಅಂತ ಕೊಟ್ಬಿಡ್ರಿ ಅಂತ ಹೇಳಿಲ್ಲ. ಕೊಟ್ಬಿಡ್ರಿ ಅಂತ ಹೇಳಿಲ್ಲ. ಯಾಕೆ ಕೊಟ್ಟಿಲ್ಲಮ್ಮ, ಯಾಕೆ ಕೊಟ್ಟಿಲ್ಲ, ಇದಕ್ಕೇನು ನಿಯಮಾನುಸಾರ ಕೊಡಕ್ಕಿಲ್ಲ, ಏನು ಯಾಕೆ ನೀವು ಹಂಗೆ ಮಾಡಿದ್ರಿ ಅಂತ ಕೇಳಿದ್ರು. ಲಿಖಿತವಾಗಿ ಕೊಟ್ಟಿಲ್ಲ ನಮಗ ಅಂತ ಹೇಳಿದ್ರಿ. ಕೊಡಬೇಡ ಅಂತಂದ್ರ ನೀವು ಇಂಜೆಕ್ಷನ್ ಆಡ್ರಿ ಅಂತ ಹೇಳ್ತೀರಿ. ಅವರು ಆಡಳಿತಾಧಿಕಾರಿ ಅವ್ರು ಕೊಡಂತಂದ್ರ ಕೊಡಬೇಡ ಅಂತಂದ್ರೆ ಯಾರಿಗೆ ನಿಮ್ಮ ಆಡಳಿತ ಮಂಡಳಿ ಒಂದು ತೀರ್ಮಾನ ತಗೋರಿ ಅಂತ ಸಲಹೆಗಳನ್ನು ಹೇಳಿದ್ರು. ಇಲ್ಲ, ಅವರು ರಾತ್ರಿ ಯಾವಾಗ 11 ಗಂಟೆಗೆ ಆ ಮಾತುಗಳನ್ನು ಹೇಳಿರೋದು. ಅವ್ರು ರಾತ್ರಿ ಬಂದ ತಕ್ಷಣ ನಮ್ಮ ತಲೆ ಬಂದಿಲ್ಲ. ಅವ್ರ ಹತ್ರ ಹೋಗಿ 1 ತಾಸು 2 ತಾಸು ಚರ್ಚೆ ಮಾಡ್ಕೊಂಡು ತದನಂತರ ಬಂದ್ರು ನಮ್ಮ ಹತ್ರ. ಅವರು ಹೇಳ್ಯಾರ ಆಮೇಲೆ ಸ್ಪಾಟಿಗೆ ಬಂದಾಗ ಕೊಟ್ಬಿಡ್ರಿ ಅಂತ ಹೇಳಿದ್ರಂತ. ಅಲ್ಲ, ಕೊಟ್ಟು ಬಿಡ್ರಿ, ನಿಯಮಾನುಸಾರ ಕೊಡ್ರಿ ಅಂತ ಹೇಳ್ಯಾರ. ಕರೆಕ್ಟ್. ತಹಶೀಲ್ದಾರ್ ಯಾವ ಕಾರಣಕ್ಕೆ ಹೇಳಿರ್ತಾರೆ, ಕೆಲವು ಅವರು ದಂಡಾಧಿಕಾರಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಏನಾದ್ರು ಸಂದರ್ಭ ಬಂದಾಗ ಯಾವ್ದಾದ್ರು ನಿರ್ಧಾರ ಕೈಗೊಳ್ಬಹುದು. ಆ ಕಾರಣಕ್ಕೆ ನೀವು ಬದಲಾವಣೆ ಮಾಡಿ ಕೊಟ್ಬಿಡ್ರಿ. ಅದಕ್ಕೆ ಹೇಳಿದ್ರಲ್ಲ ಅವರು, ಇವತ್ತು ಹೇಳ್ತಾರ ಮತ್ತೆ ನೋಟಿಸ್ ತಂದು ನನಗೆ ಆ ಕಚೇರಿಗೆ ಹಾಕ್ಸ್ತಾರ. ಅದಕ್ಕೆ ಲಿಖಿತವಾಗಿ ಕೊಡ್ರಿ ಅಂತ ಕೇಳಿದ್ರು. ಕೊಟ್ಟಿಲ್ಲ. ತಹಸೀಲ್ದಾರ್ಗೆ ಇಲ್ಲ, ತಹಸೀಲ್ದಾರ್ಗೆ ಕೇಳಿದೆ ನಾನು ಲಿಖಿತವಾಗಿ. ತಹಸೀಲ್ದಾರ್ ಅವ್ರಿಗೆ ಇಂಜೆಕ್ಷನ್ ಆರ್ಡರ್ ಸುಮ್ಮನೆ ಯಾಕೆ ದೊಡ್ಡದು ಮಾಡಿ. ಈಗ ಲಿಖಿತವಾಗಿ ಕೊಟ್ಟಿದ್ರೆ ಕೊಡಬೇಕು ಬಿಡ್ಬೇಕಂತ ಯೋಚನೆ ಮಾಡ್ತೀವಿ. ಒಂದು ಕ್ಲಿಯರ್ ಆಯ್ತು. 4 ಗುಂಪುಗಳು ಬಂದಿದ್ವಿ ಅಂತ ಹೇಳಿದ್ರು. 4 ಗುಂಪುಗಳು ಯಾರು? ಅವರೇ ಅದರಲ್ಲೇ ಗುಂಪುಗಳು ಡಿವೈಡ್ ಮಾಡಿಕೊಂಡು ಅವ್ರ ಹೆಸರುಗಳು ಗೊತ್ತಿಲ್ಲ ನನಗ. ಅವ್ರು ಬಂದು ಹಿಂದೂ ಗಣಪತಿ ಹೆಸರು ಕೇಳಿದ್ರು. ಫಸ್ಟ್ ಹಿಂದೂ ಅಷ್ಟು 60 ಮಂದಿ ಬಂದು ಹಿಂದೂ ಗಣಪತಿ ಬಂದು ಗಣಪತಿ ಏನು ಹೇಳಿಲ್ಲ. ಬಜರಂಗ ದಳದವರು RSS ಅಂದ್ರ ಅವರು ಒಂದು ಬಜರಂಗ ದಳದವರು ಅಂತ ಕೇಳಿದ್ರು. ಆಮೇಲೆ ಮತ್ತೆ 2 ಸಲ ಬಂದಾಗ ನಾವು RSS ಬಜರಂಗ ದಳ ಮಿಕ್ಸ್ ಅಂತ ಹೇಳಿದ್ರು. ಆಮೇಲೆ ಹಿಂದೂ ಮಹಾಗಣಪತಿ ಅಂದ್ರು. ಈ ರೀತಿ ಕೇಳಿದ್ರಂದ್ರೆ ನಮಗ್ ಗೊಂದಲ ಆಯ್ತು. ಗೊತ್ತಾಗ್ಲಿಲ್ಲ. ಓಸು 10 ಮಂದಿ 30 ಮಂದಿ ಬರ್ತಾರಲ್ಲ ಸರ್ ಹುಡುಗರು. 30 ಮಂದಿ ಬಂದಾಗ ಹೊರಗೆ ಹೋಗ್ತಾರ, ಮತ್ತೆ 1 ತಾಸು ಬಿಟ್ಟು ಅದ್ರಾಗ ಇದ್ದವರು ಒಂದ್ಸಲ ಬಜರಂಗ ದಳ ಅಂತ ಬರ್ತಾರ, ಒಂದು ಸಲ ಹಿಂದೂ ಮಹಾಗಣಪತಿ ಅಂತ ಹೇಳಿ ನಾನು. ಯಾರು ಕೊಡ್ಲಿಲ್ಲ. ನಾವು ಸರ್ಕಾರನೇ ಅಲ್ಲ, ನೀವು ಸರ್ಕಾರ ಆಗಲಿ ಅದು ಬಂದು ಆಡಳಿತ ತಾಲೂಕು ಆಡಳಿತ ಹೋಗ್ತಾರೆ.
ಅದು ಫೋಟೋಗಳನ್ನ ಡಾಕ್ಯುಮೆಂಟ್ ಅಲ್ಲಿ ಡಾಕ್ಯುಮೆಂಟ್ಸ್ನಲ್ಲಿ ನನಗೆ ನಮ್ದೇ ಬೇಕು. ಡಾಕ್ಯುಮೆಂಟ್ ಅಲ್ಲಿ ನೀವು ಹೌದು. ಅಲ್ಲ ನೀವು ಬಾಡಿಗೆ ಫಿಕ್ಸ್ ಮಾಡ್ತಾರೆ ನೀವ್ ಯಾರು ಬಾಡಿಗೆ ಫಿಕ್ಸ್ ನಮ್ಮ ಸ್ವಾಧೀನದಲ್ಲಿ ಐತಿ ಬಿಲ್ಡಿಂಗು. 2013ರಲ್ಲಿ ನಮಗೆ ಕಟ್ಟಡ ನಮ್ಮ ಸುರಸ್ತಿಗೆ ಕೊಟ್ಟಾರ. ನಾವು ಅಲ್ಲಿ ಸುವ್ಯವಸ್ಥೆ ಖರ್ಚು ಮಾಡಿ ಮೇಂಟೆನೆನ್ಸ್ ಮಾಡಾಕ ನಾವು ಆಡಳಿತ ಮಂಡಳಿ ಒಂದು ತೀರ್ಮಾನ ತಗೊಂಡು ಮೇಡಮ್ ಹಂಗಲ್ಲ, ನೀವು ಸ್ವಂತ ಮಾಡ್ಕೋಬಹುದು. ನೀವು ಸಂಘದಿಂದ ಪ್ರೈವೇಟ್ ಸಂಘ ನಿಮ್ದು ನಾಮಿನೇಟೆಡ್ ಪೋಸ್ಟ್ ಅಲ್ಲ ಗೌರ್ಮೆಂಟ್ ಇಂದ. ನಾನು ಹೇಳ್ತಾ ಇದ್ದೀನಿ ನೀವು ಸ್ವಂತ ಮಾಡ್ಕೊಂಡ್ರೆ ಇಲ್ಲ. ಒಂದು ಸ್ಪಷ್ಟ ದಯವಿಟ್ಟು ಪತ್ರಕರ್ತರು ನನಗೆ ಸಹಕಾರ ಮಾಡ್ರಿ. ನಮ್ಮದು ಪ್ರೈವೇಟ್ ಸಂಸ್ಥೆ ಅಲ್ಲ, ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಡರ್ನಲ್ಲಿ ಬರುವಂತ ಒಂದು ಭಾಗ ನಮ್ದು ಸ್ತ್ರೀಶಕ್ತಿ ಭಾಗ. ಆ ಇಲಾಖೆನಲ್ಲಿ ರಚನೆ ಆದಂತ ಒಂದು ಸಂಸ್ಥೆನೇ ನಮ್ದು. ಅಲ್ಲ ರೀ ಮೇಡಮ್, ಒಂದು ಮಹಿಳಾ ಒಕ್ಕೂಟ ನಮ್ದು. ನೀವೇನ್ ಸಂಬಂಧಪಟ್ರಿ ನಿಮ್ಮ ತಯಾರು ಮಾಡ್ತಾರೆ ಸಂಘಗಳು. ಯಾರು ಇವಾಗ ಬೇರೆ 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 ಸಂಘ ಸರ್ ಅದು ಏನು